ಸರ್, ಚಾಮುಂಡಿ ಬೆಟ್ಟದಲ್ಲಿ ಪ್ರಾಧಿಕಾರ ರಚನೆಯಾದಾಗಿಂದ ಒಂದಲ್ಲ ಒಂದು ಭಕ್ತಾದಿಗಳಿಗೆ ತೊಂದರೆ ಆಗ್ತಾನೆ ಬರ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಪಂಚಾಮೃತ ಅಭಿಷೇಕಕ್ಕೆ 220, ಏಕವಾರ ವಾರ ಅಭಿಷೇಕಕ್ಕೆ 300 ರೂಪಾಯಿ, ದಶ ವಾರ ಸೇವೆಗೆ 550 ಇತ್ತು. ಏಕಾಏಕಿ 220 ಮತ್ತು 300 ಸೇವೆಯನ್ನು ತೆಗೆದಿದ್ದಾರೆ. 100 ರೂಪಾಯಿ ಇದ್ದಂತಹ ಪ್ರವೇಶ ದರವನ್ನು 200ಕ್ಕೆ ಮಾಡಿದ್ದಾರೆ. ಜೊತೆಗೆ ಜನವರಿ 1ನೇ ತಾರೀಕಿಂದ 1000 ರೂಗಳನ್ನ ನಿಗದಿ ಮಾಡಿ ಹೊರಟಿರೋದು ಎಷ್ಟು ಸರಿ? ದೇವಸ್ಥಾನದ ಹಣವನ್ನು ಇವರ ಗ್ಯಾರಂಟಿ ಯೋಜನೆಗೆ ಬಳಸಲಿಕ್ಕಾಗಿ ಭಕ್ತಾದಿಗಳ ಮೇಲೆ ಗದಪ್ರಹಾರ ನಡೆಸ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಖಂಡಿಸ್ತೇನೆ. ಏನು ಒತ್ತಾಯ ಸರ್? ಈಗ ನಮಗೆ ಈಗ ಪ್ರಾಧಿಕಾರದಲ್ಲಿ ಏನು ಚಾಮುಂಡಿ ಬೆಟ್ಟದಲ್ಲಿ ಸೇವಾದರ ಏನಿದೆ 220, 300 ರೂಪಾಯಿ ಏನಿದೆ ಅದನ್ನು ಈ ಕೂಡಲೇ ಮತ್ತೆ ಜಾರಿಗೆ ತರಬೇಕು. ಆ ಸೇವೆಯನ್ನು ಮಾಡಲಿಕ್ಕೆ ಭಕ್ತರಿಗೆ ಅವಕಾಶವನ್ನು ಕೊಡಬೇಕು. ಆ 1000 ರೂಪಾಯಿ ಯೋಜನೆ ಏನಿದೆ ಅದನ್ನು ಕೈ ಬಿಡಬೇಕು. ಮತ್ತು ಲಾಡು 15 ರೂಪಾಯಿ ಇರೋದನ್ನ 25 ರೂಪಾಯಿ ಮಾಡಿದ್ದಾರೆ. ಅದು ಯಥಾಸ್ಥಿತಿ ಮತ್ತು ಜೊತೆಗೆ ಕ್ವಾಲಿಟಿ ಇಲ್ಲ. ಆ ಲಾಡು ಇಲ್ಲ, ಯಾರಿಲ್ಲ ಏಜೆನ್ಸಿನ ಬದಲಾಯಿಸಿ ಗುಣಮಟ್ಟದ ಪ್ರಸಾದವನ್ನು ಭಕ್ತಾದಿಗಳಿಗೆ ನೀಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.